ನಮಸ್ಕಾರ. ಎಲ್ಲ ನನ್ನ ಪ್ರೀತಿಯ ಕನ್ನಡ ಜನತೆಗೆ ನಮಸ್ಕರಿಸುತ್ತಾ ಹಾಗೂ ನನ್ನ ಪ್ರೀತಿಯ ಎಲ್ಲ ವೀಕ್ಷಕರಿಗೂ ಕೂಡ ವಂದಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿಮಗೆ ಈ ವರ್ಷದ್ದು ಅಂದರೆ ಈ ನಮಗೆ 2025ನೇ ಇಸವಿಯ ಮೊದಲ ರಾಶಿಯಾದಂತಹ ಮೇಷರಾಶಿಯ ಬಗ್ಗೆ ನಾವು ನೋಡೋಣ. ಅದಕ್ಕಿಂತ ಮೊದಲು ನನ್ನ ಕುಲದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ, ಗವಿ ರಂಗನಾಥ ಸ್ವಾಮಿ, ಗುಂಡಪ್ಪ ಸ್ವಾಮಿಯ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೂ ಕೂಡ ಅಭಿನಂದಿಸುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಮೇಷ ರಾಶಿ ನೋಡಿ. ಈಗ 12 ರಾಶಿಯಲ್ಲಿ ಮೊದಲ ರಾಶಿ ಅಂದ್ರೆ ಅದು ಮೇಷ ರಾಶಿ. ಹಾರೀಸ್ ಅಂತ ಕೂಡ ಕರೀತಾರೆ ಇಂಗ್ಲಿಷ್ನಲ್ಲಿ. ಮೇಷ ರಾಶಿ ಈ ವರ್ಷ ಅತ್ಯುತ್ತಮನೂ ಇಲ್ಲ, ಈ ಕಡೆ ತುಂಬಾ ಕೆಳಮಟ್ಟದಲ್ಲೂ ಇಲ್ಲ, ಮಧ್ಯವರ್ಗದಲ್ಲಿ ಇದೆ. ಇದು ಎಲ್ಲ ಕೂಲಂಕುಷವಾಗಿ ಎಲ್ಲವನ್ನು ನೋಡಿದಾಗ, ಯಾಕೆಂದರೆ ನೋಡಿ, ಮೇಷರಾಶಿ ಗುರುಬಲ ಮೇ ತಿಂಗಳವರೆಗೂ ಇರುತ್ತೆ. ಇದು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಅಲ್ಲಿಗೆ ಮೊದಲ ಭಾಗ, ಈ ವರ್ಷದ ಮೊದಲ ಭಾಗ ಮೇಷರಾಶಿಯವರಿಗೆ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಗುರುಬಲ ಇದೆ, ಚೆನ್ನಾಗಿರುತ್ತದೆ. ಆದರೆ 29 ಮಾರ್ಚ್ ಅಲ್ಲಿಯ ಗಂಟನು ಸ್ವಲ್ಪ ಉತ್ತಮ ಅಂತಾನೆ, ಅತ್ಯುತ್ತಮ ಅಂತಾನು ಕೂಡ ಅಲ್ಲಿ ಹೇಳಬಹುದು. 29ರ ನಂತರ ಮತ್ತೆ ಇಲ್ಲಿ ಶನಿ, ಈಗ ಅಷ್ಟಮ ಶನಿ ಇರಬಹುದು, ನಿಮಗೆ 7.5 7.5 ನಡೆಯುತ್ತೆ ಅಂತ ಹೇಳ್ತಾರಲ್ಲ, ಆ 7.5 ಶನಿ ಕೂಡ ನಿಮಗೆ ಇಲ್ಲಿ ಸ್ವಲ್ಪ ಮೇಲೆ ಕೆಳಗೆ ಮಾಡಬಹುದೇ ವಿನಃ ಅತಿ ಕೆಳಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತಹ ಅವಶ್ಯಕತೆ ಇಲ್ಲಿ ಇಲ್ಲ. ಮತ್ತೆ ಭಯ ಪಡುವ ಅವಶ್ಯಕತೆನೂ ಇಲ್ಲ, ನೀವು ಧೈರ್ಯಗೆಡುವಂತಹ ಅವಶ್ಯಕತೆನೂ ಇಲ್ಲ. ನಿಮಗೆ ಧೈರ್ಯವಾಗಿರಿ, ಸ್ಥೈರ್ಯವಿರಲಿ, ನಿಮಗೆ ದೃಢ ಸಂಕಲ್ಪ ಇರಲಿ, ನಿಮ್ಗೆ ಯಾವುದೇ ರೀತಿ ಭಯ ಇಲ್ಲದೆ ನೀವು ಮುಂದೆ ಬರ್ತೀರಾ. ನೋಡೋಣ. ಈಗ 2025, ಈಗ ಮಾರ್ಚ್ 29ರ ನಂತರ ಶನಿಯ ಪ್ರವೇಶ ನೋಡಿ. ಮಿಥುನ ರಾಶಿಯಿಂದ ಮೇಷ ರಾಶಿ, ಅದಾದ ನಂತರ ಅದು ವೃಷಭ ರಾಶಿ, ಹೀಗೆ ಹೋಗುವುದರಿಂದ ಶನಿ ಇಲ್ಲಿ ಬರುವುದರಿಂದ ಇವರಿಗೆ ಅಷ್ಟಮ ಶನಿ ಅಥವಾ 7.5 ಏನ್ ಹೇಳ್ತಾರೆ, ಆ ಶನಿ ಇರೋದ್ರಿಂದ ಈ ರಾಶಿಯವರಿಗೆ ಮೇ ತಿಂಗಳವರೆಗೂ ನೀವೇನು ಭಯ ಪಡಬೇಡಿ, ಧೈರ್ಯವಾಗಿರಿ, ಎಲ್ಲ ಸುಸೂತ್ರವಾಗಿ ನಡೆಯುತ್ತೆ. ಧೈರ್ಯವಾಗಿರಿ, ಏನು ಭಯ ಪಡುವಂತ ಅವಶ್ಯಕತೆ ಇಲ್ಲ ಇಲ್ಲಿ. ಆದರೆ ನಂತರ ಸ್ವಲ್ಪ ಯಾವ ವಿಷಯದಲ್ಲಿ ನೀವು ಸ್ವಲ್ಪ ಧೈರ್ಯಗೆಡೋದಕ್ಕಿಂತ ಸ್ವಲ್ಪ ಉತ್ತಮವಾಗಿರುತ್ತದೆ ಅಂದ್ರೆ, ನೀವು ನೋಡಿ, ವ್ಯಾಪಾರದಲ್ಲಿ ಸ್ವಲ್ಪ ನಿಮಗೆ ಅಪ್ ಅಂಡ್ ಡೌನ್ ಆಗುತ್ತೆ. ಅಲ್ಲಿ ನಿಮಗೆ ವ್ಯಾಪಾರದಲ್ಲಿ ಸ್ವಲ್ಪ ಏರುಪೇರುಗಳಾಗುತ್ತದೆ. ಯಾವಾಗ ನೀವು ಮೇ ತಿಂಗಳವರೆಗೆ ಏನು ಭಯ ಬೇಡ, ಆ ಮೇ ತಿಂಗಳ ನಂತರ ಸ್ವಲ್ಪ ಆದರೆ ಮೇ ತಿಂಗಳವರೆಗೂ ದುಡ್ದು ಬಿಡ್ತಿರಲ್ಲ, ಆ ದುಡ್ಡಿನಲ್ಲಿ ನಿಮ್ಮ ಜೀವನವನ್ನ ನೀವು ಮಾಡ್ಕೋಬಹುದು. ಹಾಗಾಗಿ ಭಯ ಪಡುವ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಇಲ್ಲಿ ಮೇಷ ಅಲ್ಲಿ ಗುರು ಬದಲಾವಣೆ ಆಗ್ತಾನೆ, ಅದೇ ರೀತಿ ಶನಿ ಕೂಡ ಇಲ್ಲಿ ಬದಲಾವಣೆ ಆಗ್ತಾ ಇರೋದ್ರಿಂದ ಇಲ್ಲಿ ನಿಮಗೆ ರಾಹು ಕೇತು ನಿಮಗೆ ಗೊತ್ತಿದೆ, ಅದು ಬದಲಾವಣೆ ಆದ್ರೆ ಏನಾದ್ರು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಹಾಗಾಗಿ ಚಂದ್ರ ಕೂಡ, ಶನಿಯ ಜೊತೆಯಲ್ಲಿ ಚಂದ್ರ ಕೂಡ ಇರೋದ್ರಿಂದ ನಿಮಗೆ ಅಷ್ಟೊಂದೇನು ಕೆಟ್ಟ ಸಿಚುವೇಶನ್ ಬರೋದೇನೆ ಇದ್ದರೂ ಕೂಡ ನಿಮಗೆ ಸ್ವಲ್ಪ ಏರುಪೇರುಗಳ ಜೀವನವಂತೂ ಇದ್ದೇ ಇರುತ್ತದೆ. ನಿಮಗೆ ಎಜುಕೇಶನ್ ನಲ್ಲಿ ಯಾವುದೇ ತೊಂದರೆ ಇಲ್ಲ. ನೀವು ಹೋದ ವರ್ಷ 24ನೇ ವರ್ಷದಲ್ಲಿ ನೀವು ಇನ್ನೂ ಕಮ್ಮಿ ಇತ್ತು, 70% ಇದೆ ಅಂದ್ರೆ ಇದಕ್ಕೆ 80% ತಗೋತೀರಾ. ಹಾಗಾಗಿ ಹೋದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ನಿಮಗೆ ಉತ್ತಮನೇ. ಮತ್ತೆ ಹಣಕಾಸಿನ ವಿಚಾರದಲ್ಲಿ ಹೋದ ವರ್ಷ ಹೋಲಿಸ್ಕೊಂಡ್ರೆ ಹೋದ ವರ್ಷ ಒಂದು 1000 ರೂಪಾಯಿ ದುಡಿದಿದ್ರಿ ಅಂತ ತಿಳ್ಕೊಳ್ಳಿ, ಈ ವರ್ಷ 1400 ರೂಪಾಯಿ ದುಡಿತೀರಾ. ದಟ್ ಮೀನ್ಸ್ ನೀವು ಇಂಪ್ರೂವ್ಮೆಂಟ್ ಇದೆ. ಆದ್ರೆ ನಿಮಗೆ ಅಷ್ಟೊಂದು ಅರ್ಧದಲ್ಲಿ ನಿಮಗೆ ಇಂಪ್ರೂವ್ಮೆಂಟ್ ಇದೆ, ಅರ್ಧದಲ್ಲಿ ಸ್ವಲ್ಪ ನಿಮಗೆ ಅಪ್ ಅಂಡ್ ಡೌನ್ ಆದ್ರೆ ಸ್ವಲ್ಪ ವ್ಯವಹಾರದಲ್ಲಿ ಏರುಪೇರು ಆಗುವ ಸಂದರ್ಭಗಳು ಕೂಡ ಇದೆ. ಹಾಗಾಗಿ ನಿಮ್ಮ ಈಗ ವೃತ್ತಿ ಜೀವನದಲ್ಲಿ, ನಿಮ್ಮ ಟೆನ್ಷನ್ ಲೈಫಲ್ಲೂ ಕೂಡ ನೀವು ಪ್ರಮೋಷನ್ ತಗೋತೀರಾ, ಯಾವುದೇ ತೊಂದರೆಗಳಿಲ್ಲ. ಎಜುಕೇಶನ್ ಎಕ್ಸಲೆಂಟ್ ಆಗಿದೆ, ತುಂಬಾ ಚೆನ್ನಾಗಿ ಎಜುಕೇಶನ್, ಅಬ್ರಾಡ್ ಹೋಗ್ಬೋದು, ದೇಶದಲ್ಲಿ KAS, IAS, IPS ಎಲ್ಲ ಪಾಸ್ ಮಾಡೋ ಯೋಗ ಕೂಡ ನಿಮ್ಗೆ ಇರುತ್ತೆ. ಗೌರ್ಮೆಂಟ್ ಅಲ್ಲಿ ನಿಮಗೆ ಎಲ್ಲ ಒಳ್ಳೆ ನೇಮು ಫೇಮುಗಳು ಬರುತ್ತೆ, ಪ್ರಮೋಷನ್ ಸಿಗುತ್ತೆ, ಅವೆಲ್ಲ ಚೆನ್ನಾಗಿರುತ್ತದೆ. ಅದಾದ ನಂತರ ನಿಮಗೆ ಹೊರ ದೇಶಕ್ಕೆ ಅಥವಾ ನಮ್ಮ ದೇಶದಲ್ಲಿ ಸ್ವಲ್ಪ ಓಡನಾಟಗಳಿದ್ದರೆ ಸ್ವಲ್ಪ ಅಲ್ಲಿ ಯೋಚನೆ ಮಾಡಿ ನಿಮ್ಮ ಜನ್ಮ ಜಾತಕವನ್ನು
ಮತ್ತೆ ಚೆನ್ನಾಗಿ ನುರಿತ ಜ್ಯೋತಿಷ್ಯರಿಗೆ ತೋರಿಸಿ ನಂತರ ನೀವು ವ್ಯವಹಾರವನ್ನು ಮಾಡುವುದು ಉತ್ತಮ. ಯಾವುದಾದರೂ ದೇಶಕ್ಕೆ ಹೋಗುವುದಾಗಲಿ ಅಲ್ಲೂ ಕೂಡ ಅವರಿಗೆ ನುರಿತ ಜ್ಯೋತಿಷ್ಯರನ್ನು ಸಂಪರ್ಕಿಸಿ ನೀವು ಸೂಚನೆಗಳನ್ನು ತೆಗೆದುಕೊಳ್ಳುವುದು ಅತ್ಯುತ್ತಮ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ 7.5 ಅಂದ್ರೆ ಅಲ್ಲಿ 2.5 ವರ್ಷ ಇನ್ನೂ ಇದ್ದೇ ಇರ್ತಾನೆ ಶನಿ. 2.5 ವರ್ಷ ಶನಿ ಮೇಷರಾಶಿಯಲ್ಲಿ ಇದ್ದರೂ ಕೂಡ ಮೊದಲ 2.5 ವರ್ಷ, ಮಧ್ಯದ 2.5 ವರ್ಷ, ಕೊನೆಯ 2.5 ವರ್ಷದಲ್ಲಿ ತಗೊಂಡಾಗ ನಾವು ಈಕ್ವಲ್ ಮಾಡಿದಾಗ ನಮಗೆ ಒಂದು ಸಮನಾದ ನಮಗೆ ಯೋಗ ಫಲಗಳು ಇಲ್ಲಿ ಕಂಡು ಬರುತ್ತದೆ. ಅದೇ ರೀತಿಯಲ್ಲಿ ಇವರಿಗೆ ಸ್ಪೋರ್ಟ್ಸ್ ಅಲ್ಲಿ ಇರ್ಬೋದು, ಒಳ್ಳೆ ಉನ್ನತವಾದ ಸ್ಪೋರ್ಟ್ಸ್ ಅಲ್ಲೂ ಕೂಡ ಇವರಿಗೆ ನೇಮು ಫೇಮು ಬರುವಂತ ಯೋಗಗಳು ಚೆನ್ನಾಗಿರ್ತದೆ. ಅದಾದ ನಂತರ ಸ್ವಲ್ಪ ಮೇ ತಿಂಗಳ ನಂತರ ರಾಜಕೀಯದಲ್ಲಿ ಗೊಂದಲಗಳು ಸ್ಟಾರ್ಟ್ ಆಗುತ್ತೆ, ಅಪ್ ಅಂಡ್ ಡೌನ್ ಆಗ್ತದೆ. ಅಲ್ಲೂ ಕೂಡ ರಾಜಕೀಯ ಮತ್ತೆ ದೊಂಬರಾಟಗಳು ಅಂತ ಹೇಳ್ತೀವಲ್ಲ, ರಾಜಕೀಯ ಮೇಲೆ ಮತ್ತೆ ಕೆಳಗೆ ನಡೆಯತಕ್ಕಂತ ಎಲ್ಲ ವಿದ್ಯಮಾನಗಳನ್ನು ನಾವು ನೋಡಿದಾಗ ಸ್ವಲ್ಪ ಮೇ ನಂತರ ಕೇರ್ ಆಗಿರೋದು ಉತ್ತಮ. ಇವರು ಸುಮ್ಮನೆ ವಿಶ್ವಾಸ ದ್ರೋಹ ಆಗೋದು, ನಂಬಿಕೆ ದ್ರೋಹ ಆಗೋದು, ಮತ್ತೆ ಇವರಿಗೆ ಕಳ್ಕೊಳ್ಳುವಂತ ವಿಚಾರಗಳು ಕೂಡ ಜಾಸ್ತಿ ಇರುತ್ತದೆ. ಹಾಗಾಗಿ ಇವರು ಈ ವಿಚಾರದಲ್ಲಿ ಸ್ವಲ್ಪ ಅತ್ಯುತ್ತಮವಾಗಿ ಸ್ವಲ್ಪ ಯೋಚನಾಶೀಲ ಶಕ್ತಿಯಿಂದ ಇವರು ಜವಾಬ್ದಾರಿಯಿಂದ ಕೆಲಸವನ್ನು ಮಾಡುವುದು ಉತ್ತಮ. ನಂತರ ಇವರಿಗೆ ವಿವಾಹದಲ್ಲಿ ಯಾವುದೇ ತೊಂದರೆಗಳಿಲ್ಲ, ಅತ್ಯುತ್ತಮವಾಗಿರುತ್ತದೆ ವಿವಾಹ. ಇವರು ಮದುವೆ ಆಗುತ್ತೆ, ಮಕ್ಕಳಾಗುತ್ತೆ, ಇವರಿಗೆ ಮಕ್ಕಳ ಫಲ ಚೆನ್ನಾಗಿದೆ, ವಿವಾಹ ಫಲ ಚೆನ್ನಾಗಿದೆ, ಅದರಲ್ಲಿ ಏನೂ ತೊಂದರೆ ಇಲ್ಲ. ಎಜುಕೇಶನ್ದು ತೊಂದರೆ ಇಲ್ಲ. ರಾಜಕೀಯದು ಸ್ವಲ್ಪ ಅಪ್ ಅಂಡ್ ಡೌನ್ ಇರುತ್ತದೆ. ಆದರೆ ಇವರು ಆರ್ಥಿಕ ಅಂದ್ರೆ ನಿಮಗೆ ಹಣಕಾಸಿನ ವಿಷಯದಲ್ಲಿ ಅತ್ಯುತ್ತಮವಾಗಿದೆ. ಹಣಕಾಸಿನ ವಿಚಾರದಲ್ಲಿ ನಿಮ್ಗೆ ಯಾವುದೇ ತೊಂದರೆಗಳಿಲ್ಲ. ನೀವು ಎಲ್ಲೋದ್ರೂ ದುಡ್ಕೊಂಡ್ಬಿಡ್ತೀರಾ, ಏನೊಂದು 5-10% ಓದೋದಕ್ಕಿಂತ ಜಾಸ್ತಿನೇ ದುಡಿತೀರಾ, ಏನು ತೊಂದರೆ ಇಲ್ಲ. ನಿಮಗೆ ಹಣಕಾಸಿನಲ್ಲಿ ಧನ ನಿಮಗೆ ಚೆನ್ನಾಗಿ ಹರಿದು ಬರುವ ಅವಶ್ಯಕತೆಗಳು ಇದೆ, ಮತ್ತೆ ಹರಿದು ಕೂಡ ಬರುತ್ತೆ ನಿಮಗೆ. ಅದರಲ್ಲಿ ನಿಮ್ಗೆ ಯಾವುದೇ ತೊಂದರೆಗಳು ಇಲ್ಲ. ನಂತರ ಇವರಿಗೆ ಆರೋಗ್ಯದಲ್ಲಿ ಹೆಚ್ಚು ಗಮನ ಹರಿಸುವುದು ಉತ್ತಮ. ಯಾಕೆ ಅಂದರೆ ಚಂದ್ರ ಸೂರ್ಯನ ಜೊತೆ ಸೇರಿಕೊಂಡಿರೋದ್ರಿಂದ, ಗುರುವಿನ ಮನೆಯಲ್ಲಿ ಬಂದಿರೋದ್ರಿಂದ, ಸೂರ್ಯನ ಜೊತೆಯಲ್ಲೇ ಅವನು ಇರುವುದರಿಂದ ಏನಾಗುತ್ತೆ, ಅಲ್ಲಿ ಈ ರಾಶಿಗಳ ನಡುವೆ ಅವರ ರಾಶಿಗಳು ಇವ್ರಿಗೆ ಆಗದ ರಾಶಿಗಳು ಅಲ್ಲಿಗೆ ಇವರಿಗೆ ಸಪೋರ್ಟಿವ್ ಆಗಿ ಇಲ್ಲದ ಕಾರಣ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಆಗ್ತಕ್ಕಂಥದ್ದು, ಕಾಲು ನೋವು ಬರ್ತಕ್ಕಂಥದ್ದು, ಮಂಡಿ ನೋವು ಬರ್ತಕ್ಕಂಥದ್ದು, ಬೆನ್ನು ನೋವು ಬರ್ತಕ್ಕಂಥದ್ದು, ಹೊಟ್ಟೆಗೆ ಸಂಬಂಧಪಟ್ಟಂತ ನೋವುಗಳಿರಬಹುದು. ಆರೋಗ್ಯದಲ್ಲಿ ಇವರು ಹೆಚ್ಚು ಗಮನ ಹರಿಸುವುದು ಅತ್ಯುತ್ತಮ. ಮತ್ತೆ ಅದೇ ರೀತಿ ಇವರಿಗೆ 10ನೇ ಮನೆಗೆ ಬಂದಾಗ 9ನೇ ಮನೆಯಲ್ಲೂ ಕೂಡ ನಿಮಗೆ ಸಂಸಾರ ಸಾಗರ, ಸಣ್ಣ ಪುಟ್ಟ ಒಡಗುಗಳಿದ್ದರೂ ಅದು ಸರಿಯಾಗಿ ಮುಂದೆ ಒಳ್ಳೆ ರೀತಿಯಲ್ಲಿ ಮಾರ್ಗದರ್ಶನವನ್ನು ಕೊಡುತ್ತೆ. ನಿಮಗೆ ಯಾವುದೇ ತೊಂದರೆಗಳಿದ್ದಂಗೆ ಅದು ಕೂಡ ನಿಮಗೆ ಸಹಾಯವನ್ನು ಕೂಡ ಮಾಡುತ್ತೆ. ಒಳ್ಳೆ ಉತ್ತಮವಾದ ಬಾಂಧವ್ಯವನ್ನು ಕೂಡ ಅದು ಕಲ್ಪಿಸಿ ಕೊಡುತ್ತದೆ. ನಿಮಗೆ 10ನೇ ಮನೆ ಧನಲಾಭ ಕೂಡ ಇರುವುದರಿಂದ ಈ ರಾಶಿಗೆ ಮೇವರೆಗೆ ಗುರುಬಲ ಇರುವುದರಿಂದ, ಗುರುಬಲ 29 ಮಾರ್ಚಲ್ಲಿ ಇದ್ರೂ ಕೂಡ ಆನಂತರ ಮೇವರೆಗೂ ಅತ್ಯುತ್ತಮವಾಗಿರುತ್ತೆ. ಆನಂತರ ಇವರು ಸ್ವಲ್ಪ ಜವಾಬ್ದಾರಿಯಿಂದ ನಡೆದುಕೊಳ್ಳುವುದು ಅತ್ಯುತ್ತಮವಾಗಿರಬೇಕಾಗುತ್ತದೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ. ದಯಮಾಡಿ ಎಲ್ಲರೂ ನಮ್ಮ ಶಾಸ್ತ್ರ ಸಿದ್ಧಾಂತ ಜ್ಯೋತಿಷ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ತಮ್ಮಲ್ಲಿ ಕೇಳಿಕೊಳ್ತೀನಿ.